ವರಹ ಅವತಾರದ ಮುಖವನ್ನು ಮಾಡುವಂತಹ ವಿಧಾನ. ಮೊದಲು 2 ಬಳೆಗಳನ್ನು ತೆಗೆದುಕೊಳ್ಬೇಕು. ಅಲ್ಲಿ ಡಿಸ್ಟೆನ್ಸ್ ನೋಡಿಕೊಂಡು ಅದ್ರ ಸುತ್ತಲೂ ನಾವು ಗಮ್ ಹಾಕಿ ಹಾರ್ಡಾಗಿರೋ ರಟ್ಟಿನಿಂದ ಈ ಥರ ಸ್ಪೇಸನ್ನು ಕೊಟ್ಕೊಂಡು ಅಂಟಿಸ್ಕೋಬೇಕು. ಅದ್ರ ಮೇಲ್ಗಡೆ ನ್ಯೂಸ್ ಪೇಪರನ್ನು ಚಿಕ್ಕದಾಗಿ ಮಾಡಿಕೊಂಡು ಪೀಸಾಗಿ ಮಾಡಿಕೊಂಡು ನ್ಯೂಸ್ ಪೇಪರನ್ನು ಅಂಟಿಸ್ಕೋಬೇಕು. ಈ ಥರ ಕೆಳಗಡೆ ಭಾಗವನ್ನು ಮಾತ್ರ ಖಾಲಿ ಬಿಟ್ಕೋಬೇಕು. ಏನಕ್ಕೆ ಅಂದರೆ ಆ ಮುಖವಾಡವನ್ನು ಹಾಕಿದಾಗ ಉಸಿರಾಡೋದಕ್ಕೆ ಸರಿ ಹೋಗೋದಕ್ಕೆ. ಅದ್ರ ಮೇಲ್ಗಡೆ ಈ ಬ್ಯಾಂಡೇಜ್ ಬಟ್ಟೆಯನ್ನು ನಾವು ಸುತ್ಕೋಬೇಕು. ಅದು ಬ್ಯಾಂಡೇಜ್ ಬಟ್ಟೆಯನ್ನು ಸ್ವಲ್ಪ ಆಗಿ ಸುತ್ಕೊಂಡ್ರು ಸರಿ ಹೋಗುತ್ತೆ. ಆಮೇಲೆ ಅದಕ್ಕೆ ಹಲ್ಲುಗಳನ್ನು ಅದು ಶೇಪನ್ನು ನೋಡಿಕೊಂಡು ಕಟ್ ಮಾಡಿಕೊಂಡು ಅದ್ರ ಮೇಲೇನೂ ಬ್ಯಾಂಡೇಜ್ ಬಟ್ಟೆಯನ್ನು ಅಂಟಿಸಿ ಅದನ್ನು ಶೇಪ್ ನೋಡಿಕೊಂಡು ಹಾಕೋಬೇಕು, ಅಂಟಿಸ್ಕೋಬೇಕು ಗಮ್ ಹಾಕಿ. ಅದಾದ ನಂತರ ಅದು ಬ್ಯಾಂಡೇಜ್ ಬಟ್ಟೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಹಾರ್ಡ್ ಆಗಿರುತ್ತೆ, ಚೆನ್ನಾಗಿ ಕಾಣುತ್ತೆ. ಅದ್ರ ಮೇಲ್ಗಡೆ ನಾವು ನಮ್ಗೆ ಬೇಕಾಗಿರುವಂತಹ ಪೇಂಟನ್ನು ಕಲರ್ ನೋಡಿಕೊಂಡು ಹಾಕ್ಕೊಂಡು ಆಮೇಲೆ ಗ್ಲೋಬು ಅಥವಾ ಇಲ್ಲ ಬಾಲನ್ನು ತಗೊಂಡು ಅದ್ರ ಮೇಲ್ಗಡೆ ಒಂದು ಭೂಮಿ ಥರ ಅಂಟಿಸ್ಕೊಳ್ಬೇಕು. ಆಮೇಲೆ ಇವಾಗ ಇದೇನಾಯಿತು ಅಂದರೆ ವರಹ ಅವತಾರದ ಮುಖವಾಡ ತಯಾರಾಯಿತು. ಇದನ್ನು ನಾವು ಮಕ್ಕಳಿಗೆ ಹಾಕಿ ಅದನ್ನ ಫ್ಯಾನ್ಸಿ ಡ್ರೆಸ್ ಥರ ನಾವು ಮಾಡ್ಕೊಳ್ಬೋದು. ಧನ್ಯವಾದಗಳು.